ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಒಂದು ಸ್ಪೆಷಲ್ ವ್ಲಾಗು ಅಂದರೆ ಟ್ರಾವೆಲ್ ವ್ಲಾಗ್ನ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಬಾಗಿಲಿಗೆಲ್ಲ ರಂಗೋಲೆ ಬಿಟ್ಟು, ಹೊಸಲಿಗೂ ರಂಗೋಲೆ ಬಿಟ್ಟು ಮನೆ ದೇವರಿಗೆ ಪೂಜೆ ಮಾಡಿ ಹೊರಟ್ವಿ. ಎಲ್ಲಿಗೆ ಹೊರಟ್ವಿ ಏನು ಅಂತ ನಿಮಗೆ ನೆಕ್ಸ್ಟ್ ಮುಂದೆ ವ್ಲಾಗಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಹಾಗೆ ವಿಡಿಯೋನ ಎಂಜಾಯ್ ಮಾಡಿ. ಓಕೆನಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಟ್ರೈನಲ್ಲಿ ಕೂತ್ಕೊಂಡು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಲಗೇಜ್ ಎಷ್ಟಿದೆ ಅಂದರೆ 1, 2, ಅಲ್ಲೊಂದಿದೆ 3, ಇದು 4, 5, 6 ಲಗೇಜ್ ಬ್ಯಾಗ್ಗಳು ಇಟ್ಕೊಂಡು ಅಮ್ಮ, ಆದ್ಯ, ನಮ್ಮ ತಿಲಕ, ಹಾಗೆ ನಮ್ಮ ಅಕ್ಕನ ಮಗಳು ತೃಪ್ತಿ, ನಾನು ಮತ್ತು ದಿಯಾ, ಇಷ್ಟು ಜನನೂ ಹೋಗ್ತಾ ಇದ್ದೀವಿ. ಹೊಸಪೇಟೆಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು ವ್ಲಾಗ್ನ ಟ್ರೈನಲ್ಲೇ ಶುರು ಮಾಡ್ತಾ ಇದ್ದೀನಿ. ಇದೆಲ್ಲ ನೆಕ್ಸ್ಟ್ ಸ್ಟಾಪ್ ಶುರು ಮಾಡ್ತಾ ಇದ್ದೀನಿ. ಏನಕ್ಕೆ ಹೊಸಪೇಟೆಗೆ ಹೋಗ್ತಾ ಇದ್ದೀವಿ, ಏನು ಎತ್ತ ಅಂತ ನಿಮಗೆ ಮುಂದಿನ ವ್ಲಾಗ್ಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಯಾರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆನಾ? ಹೊಸಪೇಟೆಗೆ ಬರ್ತಾ ಇರೋದು ಹೆಂಗೆ ಅನ್ನಿಸ್ತಿದ್ಯಪ್ಪ? ಚೆನ್ನಾಗಿದೆ. ನೀನು? ನಮ್ಮಮ್ಮನಂತೂ ಕೇಳಂಗೆ ಇಲ್ಲ, ಕಣ್ಣಲ್ಲೇ ಲುಕ್ ಕೊಟ್ಬಿಟ್ರುತ್ತೆ. ಯಾಕಮ್ಮ? ಇದು ಕಿಟಕಿ ಸೈಡಲ್ಲಿ ವಿಂಡೋ ಬೇರೆ, ಈ ಥರ ಕಂಬಿಗಳು ಬೇರೆ ಇಲ್ಲ ಅಲ್ವಾ. ಸೊ ಹಾಗಾಗಿ ಹೆದರಿಕೆ ಅಂದಾಗ ಮಕ್ಳುಗಳನ್ನ ಪಕ್ಕ ಕೂರಿಸ್ತಾ ಇಲ್ಲ. ದಿಯಾ ಇಷ್ಟವರೆಗೂ ಅಲ್ಲಿದ್ದು, ಬಟ್ ಅವಳು ಅಳೋಕ್ಕೆ ಶುರು ಮಾಡೋದು. ಹಂಗಾಗಿ ಅಮ್ಮ ನನಗೆ ಕೊಡ್ತು. ಸ್ವಲ್ಪ ದೂರನೇ ಕೂತಿದ್ದೀನಿ ಕಿಟಕಿಯಿಂದ. ಆ ದಿನ ಅಲ್ಲಿ ಕಳಿಸಿದ್ದೀನಿ ಇಡ್ಲಿ ಅಂತ. ಈ ಥರ ವಿಂಡೋ ಓಪನ್ ಇದ್ದರೆ ಭಯ ಆಗುತ್ತೆ. ಮಿಸ್ ಆದರೆ ಯಾರಿಗೊತ್ತು ಗ್ರಾಚಾರ ಯಾವಾಗ ಕೆಡುತ್ತೆ ಅಂತಲ್ವಾ. ಸೊ ಹಂಗಾಗಿ ಈ ಸ್ವಲ್ಪ ದೂರಲ್ಲೇ ಕೂತ್ಕೊಂಡಿದ್ದೀವಿ. ಇನ್ನು ಅರಸೀಕೆರೆಗೆ ಹೋಗಿಲ್ಲ. ಹಾಸನಿಂದ ಅರಸೀಕೆರೆಗೆ ಹೋಗಬೇಕು, ಆಮೇಲೆ ಅರಸೀಕೆರೆಯಿಂದ ಹೊಸಪೇಟೆಗೆ ಹೋಗೋದಲ್ವಾ. ಸೊ ಹಾಗಾಗಿ ಕೂತಿದ್ದೀವಿ. ದಿಯಾ ಇಷ್ಟವರೆಗೂ ಮಲಗಿದ್ಲು. ಡೈಲಿ ಈ ಥರ ಮಲಗಿದ್ದಾಗ ಈ ಥರ ತಟ್ಟಿ ಮಲಗಿಸುವಾಗ ಈ ಥರ ಮಾಡುವಾಗ ಅಂತ ಒಂದು ಮ್ಯೂಸಿಕ್ ಬಿಡ್ತಾಯಿದ್ಲು. ಇವತ್ತು ತಟ್ತಾ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಅವಳೇ ಮ್ಯೂಸಿಕ್ ಬಿಡ್ತಾಯಿದ್ಲು. ಹಂಗಾಗಿ ಅದನ್ನೇ ಹೇಳ್ಕೊಂಡು ನಗಾಡ್ಕೊಂಡು ಹೋಗ್ತಾಯಿದ್ವಿ. ಸೊ ಮನೇಲೇ ವ್ಲಾಗ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಮನೇಲಿ ವ್ಲಾಗ್ ಶುರು ಮಾಡೋದಕ್ಕೆ, ನಮ್ಮನ್ನು ಬಿಡೋದಕ್ಕೆ ಅಂತ, ಅಂದರೆ ರೈಲ್ವೆ ಸ್ಟೇಷನ್ಗೆ ಕಳಿಸೋದಕ್ಕೆ ಅಂತ, ರೈಲ್ ಹತ್ಸೋಕ್ಕೆ ಅಂತ ನಮ್ಮ ಅಕ್ಕ ಮತ್ತು ಬಾವ ಇಬ್ಬರು ಬಂದಿದ್ದರು. ಅವರಿಬ್ಬರು ರೈಲ್ ಹತ್ತಿಸಿ, ಯಾಕಂದರೆ ಮಕ್ಕಳುಗಳೆಲ್ಲ ಇದ್ದರು ಮತ್ತು ಲಗೇಜ್ ಜಾಸ್ತಿ ಇತ್ತು. ಹಾಗಾಗಿ ಅವರು ಬಂದು ಬಿಟ್ಬಿಟ್ಟು ಹೋದರು ನಮ್ಮನ್ನು. ಟ್ರೈನ್ ಹತ್ತಿಸಿ ಲಗೇಜೆಲ್ಲ ಟ್ರೈನ್ ಒಳಗಡೆ ಇಟ್ಟು ಅವ್ರು ಹೋದರು. ಈಗ ಮನೆಗೆ ಹೋದ್ರಂತೆ. ಮನೆಗೆ ಹೋದ್ರಂತೆ. ಹೋಗ್ಬಿಟ್ಟು ಫೋನ್ ಮಾಡಿದರು. ಹಾಗೆ ಬರುವಾಗ ನಮ್ಮ ಅಣ್ಣ ಮತ್ತು ನಮ್ಮ ದೊಡ್ಡಮ್ಮ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾಯಿತು, ಹಿಂಗೆ ಹೊರಟ್ವಿ ಅಂತ. ಅವರು ಸರಿ ಹೋಗಿ ಬನ್ನಿ, ಹುಷಾರು ಅಂತ ಹೇಳಿದ್ರು. ಸರಿ ಅಂತ ಇವಾಗ ಹೊಸಪೇಟೆಗೆ ಹೊರಟಿದ್ದೀವಿ. ಫ್ರೆಂಡ್ಸ್, ಏನಕ್ಕೆ ಹೋಗ್ತಿದ್ದೀವಿ, ಏನು ಎತ್ತ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿತಾ ಹೋಗುತ್ತೆ. ಅಕಸ್ಮಾತ್ ಏನಾದರೂ ನಿಮ್ಗೇನಾದರೂ ಸ್ವಲ್ಪನಾದರೂ ಅಂದರೆ ಏನಾದರೂ ಸ್ವಲ್ಪ ಗೊತ್ತಾಯ್ತಾ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಬರೋದು ತಿಳಿಸಿ, ಆಯಿತಾ? ಯಾಕೋಸ್ಕರ ಹೊಸಪೇಟೆಗೆ ಹೋಗ್ತಾ ಇದ್ದೀವಿ. ಸಡನ್ನಾಗಿ ಇದ್ದಕ್ಕಿದ್ದಂಗೆ ಮನೇಲಿ ಹೊಸ ಮನೆ ಕಟ್ಬಿಟ್ಟು ಮನೇಲಿ ಇರೋದ್ಬಿಟ್ಟು ಏನಕ್ಕೆ ಹೊಸಪೇಟೆಗೆ ಹೋಗ್ತಿದ್ದೀವಿ ಅಂತ ನಿಮ್ಗೇನಾದರೂ ಡೌಟ್ ಅಥವಾ ನಿಮ್ಗೇನಾದರೂ ಗೊತ್ತಾದರೆ ಏನಕ್ಕೆ ಹೋಗ್ತಿದ್ದೀವಿ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೋದು ತಿಳಿಸಿ. ಆಮೇಲೆ ನಿಮಗೆ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇವಾಗ ಇನ್ನು ನೆಕ್ಸ್ಟ್ ಸ್ಟಾಪು ಅರಸೀಕೆರೆ. ಸೊ ಅಲ್ಲಿ ಇಳಿಬೇಕು. ಅಲ್ಲಿ ಇಳಿದ್ಮೇಲೆ ನೋಡಬೇಕು ಹೆಂಗಿರುತ್ತೆ ಪರಿಸ್ಥಿತಿ ಅಂತ. ಓಕೆನಾ? ಮತ್ತೆ ನಾನು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಸಿಗ್ತೀನಿ, ಆಯಿತಾ? ಫ್ರೆಂಡ್ಸ್, ಹಾಗೆ ಕೂತ್ಕೊಂಡು ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಹಬ್ಬನಘಟ್ಟ ಅಂತ ಬರುತ್ತೆ. ಹಾಸನಿಂದ ನೆಕ್ಸ್ಟ್ ಸ್ಟಾಪು ಹಬ್ಬನಘಟ್ಟ. ಬಟ್ ಅಲ್ಲೇನು ಸ್ಟಾಪ್ ಕೊಟ್ಟರು 1 ನಿಮಿಷನೂ ನಿಲ್ಲಿಸಲ್ಲ, ಪಟ್ಟಂತ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ. ಇವಾಗ ತಿಲಕ ತೃಪ್ತಿ ಅವರು ಡೈಲಿ ಸ್ಕೂಲ್ಗೆ ಹೋಗುವಾಗ 8:30, 9 ಗಂಟೆ ಅಷ್ಟರಲ್ಲಿ ಮಲ್ಕೋತಿದ್ರಲ್ಲ. ಸೊ ಅವ್ರಿಗೆ ನಿದ್ದೆ ಬರ್ತಾಯಿತ್ತು. ಆದ್ರೂ ಅರಸೀಕೆರೆಗೆ ಹೋಗಿ ಅಲ್ಲಿಂದ ಟ್ರೈನ್ ಹತ್ತಬೇಕಲ್ಲ. ಸೊ ಹಂಗಾಗಿ ಅವರು 11:45 ಆದರೂ ಮಲಗಿರಲಿಲ್ಲ. ನಮಗಿದ್ದು ಟ್ರೈನ್ 11:40 ಹಾಗಾಗಿ ಇವಾಗ ಬಂದ್ವಿ. ಅರಸೀಕೆರೆ ರೈಲ್ವೆ ಸ್ಟೇಷನಿಗೆ ಬರ್ತಾಯಿದ್ದೀವಿ. ನೋಡಿ, ಬಂದ್ವಿ. ಇವಾಗ ಲಗೇಜೆಲ್ಲ ಇಳಿಸಿ ನಾವು ಇಳಿದು ಮತ್ತೆ ಇನ್ನೊಂದು ಟ್ರೈನಿಗೆ ಹೋಗಬೇಕು. ಸೊ ಏನಪ್ಪ ಅಂದರೆ ಅರಸೀಕೆರೆ ರೈಲ್ವೆ ಸ್ಟೇಷನಲ್ಲಿ
ತುಂಬ ಕಡೆಯಿಂದನೇ ಟ್ರೈನ್ ಬರುತ್ತೆ ಮತ್ತು ತುಂಬ ಕಡೆಗೆ ಟ್ರೈನ್ ಹೋಗುತ್ತೆ. ಸೊ ಹಾಗಾಗಿ ಅಲ್ಲಿ ರಾತ್ರಿ ಹೊತ್ತು ಕೂಡ ರಶ್ ಇದ್ದೇ ಇರುತ್ತೆ. 12 ಗಂಟೆ ಆದ್ರೂ ಜನ ಇದ್ದೇ ಇರ್ತಾರೆ ಅಂತಲೇ ಹೇಳ್ಬೋದು. 10 ಗಂಟೆ 10:30 ಟೈಮಲ್ಲಂತೂ ರಶ್ಶೇ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ದೂರಿಗೆ ಹೋಗೋರೆಲ್ಲ ಟ್ರೈನ್ ಸ್ವಲ್ಪ 11, 12 ಆ ಟೈಮಲ್ಲಿ ಬರ್ತಿತ್ತು. ನಾವು ಇದುವರೆಗೂ ಹೋಗಿದ್ದೀವಲ್ಲ, ಸೊ ಹಂಗಾಗಿ ಅದ್ರ ಬೇಸ್ ಮೇಲೆ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ನನಗಷ್ಟು ಸರಿಯಾಗಿ ಗೊತ್ತಿಲ್ಲ. ಬಟ್ 12 ಗಂಟೆ ಅಷ್ಟರಲ್ಲಿ ಸ್ವಲ್ಪ ಒಂದು 90% ಸ್ಟೇಷನ್ ಖಾಲಿ ಆಗುತ್ತೆ. ಬಟ್ ಅಲ್ಲಿವರೆಗೂ ರಶ್ ಇರುತ್ತೆ. ಇವಾಗ ಟಿಕೆಟ್ ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ಇವಾಗ ಲಿಫ್ಟಲ್ಲಿ ಬಂದಿದ್ದೀವಿ. ಏನಂದರೆ ನಮಗೆ ಲಿಫ್ಟಲ್ಲೆಲ್ಲ ಜಾಸ್ತಿ ಓಡಾಡಿ ಅಭ್ಯಾಸ ಇಲ್ಲಲ್ವ, ಸೊ ಹಾಗಾಗಿ ಇಲ್ಲೇ ಅಂದರೆ ಏನು ಹೇಳಬೇಕು ಅಂತ ಗೊತ್ತಾಯ್ತಿಲ್ಲ. ಈಗ 11:40ಕ್ಕೆ ಟ್ರೈನ್ ಇದೆ. ನಾವು 10 ಗಂಟೆ ಕರೆಕ್ಟಾಗಿ ಅರಸೀಕೆರೆಗೆ ಬಂದಿದ್ವಿ. ಸೊ ಬಂದಿದ್ದೀವಲ್ಲ, ಮಕ್ಕಳೆಲ್ಲ ಇದ್ದಾರೆ, ಲಗೇಜ್ ಎಲ್ಲ ಇದ್ದಾವಲ್ಲ. ಸೊ ಹಾಗಾಗಿ ಇವಾಗಲೂ ಟಿಕೆಟ್ ತರೋಣ ಅಂತ ಹೋದೆ. ಅವ್ರು 11 ಗಂಟೆ ಮೇಲೆ ಬನ್ನಿ ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ಸತಿ ಹೋಗಬೇಕು 11 ಗಂಟೆ ಮೇಲೆ. ಇಲ್ಲಿ ಮೊದಲನೇ ಪ್ಲ್ಯಾಟ್ಫಾರ್ಮಿಂದ 3ನೇ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬೇಕಲ್ವ, ಸೊ ಹಿಂಸೆ ಆಗುತ್ತೆ. ಅದಕ್ಕೆ ಇವಾಗ 6 ದಿನ ಬಿಟ್ಟು 11 ಗಂಟೆ ಆಗಿದೆ. ಇವಾಗ ಟಿಕೆಟ್ ತೊಗೊಂಡು ಹೋಗೋಣ ಅಂತ ಬಂದೆ. ಟಿಕೆಟ್ ತೊಗೊಂಡಿದ್ದೀನಿ. ತೊಗೊಂಡು ಇವಾಗ ಟ್ರೈನಿಗೆ ಹತ್ತಬೇಕು. ಅಲ್ಲಿ ಅಮ್ಮವರು ಮತ್ತು ಮಕ್ಕಳನ್ನೆಲ್ಲ ಅಲ್ಲಿ ಬಿಟ್ಟು ಬಂದಿದ್ನಲ್ಲ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇವಾಗ ಟಿಕೆಟ್ ತೊಗೊಂಡಾಯಿತು. ಅಲ್ಲಿಂದ ಅಂದರೆ ಮೊದಲನೇ ಪ್ಲ್ಯಾಟ್ಫಾರ್ಮಿಂದ 3ನೇ ಪ್ಲ್ಯಾಟ್ಫಾರ್ಮಿಗೆ ಬರೋದೇ ತುಂಬ ಹಿಂಸೆ ಅನಿಸುತ್ತೆ. ಸೊ ಹಾಗಾಗಿ ಇವಾಗ ಮಕ್ಕಳನ್ನ ಬಿಟ್ಟು ಬಂದು ತೊಗೊಂಡು ಹೋಗ್ತಾ ಇದ್ದೀನಿ. ತಿಲಕ ವೀಡಿಯೋ ಮಾಡ್ತಾಯಿದ್ದೀನಿ. ತೃಪ್ತಿ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ನಮ್ಮನೆ ನಾಯಿ ಮರಿ, ಇದು ನಮ್ಮಮ್ಮ. ಇವೇ ಫ್ರೆಂಡ್ಸ್, ಅಲ್ಲಿ ಲಿಫ್ಟಲ್ಲಿದ್ದಾಗ ವೀಡಿಯೋ ಏನಕ್ಕೆ ಆಫ್ ಮಾಡಿದೆ ಅಂದರೆ ಪೊಲೀಸವ್ರು ಬಂದರು. ನಂಗೆ ಅವ್ರ ಮುಂದೆ ಎಲ್ಲ ವೀಡಿಯೋ ಮಾಡೋಕ್ಕೆ ಭಯ ಆಗುತ್ತೆ, ನಾಚಿಕೆ ಅನ್ನೋದಕ್ಕಿಂತ ಹೆದರಿಕೆ. ಅದಕ್ಕೋಸ್ಕರನೇ ವೀಡಿಯೋನ ಆಫ್ ಮಾಡಿದೆ. ಅದಾದಮೇಲೆ ಇದನ್ನು ಕರ್ಕೊಂಬಂದು ಇನ್ನು ಸ್ವಲ್ಪ ಹೊತ್ತು ಕುತ್ಕೊಂಡು ಅವಳ ದೀನ ಮಲಗಿಸ್ಬಿಟ್ಟಿದ್ದೀವಿ. ಇವಳು ಮಲ್ಕೋತಾ ಇಲ್ಲ. ಮಲ್ಕೊಳ್ದಲ್ಲೇ ಇರೋದೇ ಒಳ್ಳೆಯದು. ಟ್ರೈನ್ ಹತ್ಸೋಕ್ಕಿಲ್ಲ ಅಂದರೆ ಹಿಂಸೆ ಆಗುತ್ತೆ. ಇವಾಗ ಅಮ್ಮ ಮನೇಲಿ ಪಾಪ್ಕಾರ್ನ್ ಮಾಡ್ಕೊಬಂದಿತ್ತು, ತೋರಿಸ್ತೀನಿ ರೀ. ಅದನ್ನು ತಿಂತಾಯಿದ್ದೀವಿ. ಲಗೇಜ್ ಇಟ್ಕೊಂಡು ನಮ್ಮ ಮನೆಯವ್ರು ಇದ್ದಿದ್ದರೆ ಎಷ್ಟೋ ಹಿಂಸೆ ಅನ್ನಿಸ್ತಿರ್ಲಿಲ್ಲ. ಅವರಂತೂ ಒಂದೇ ಸಾಮಾನು ಎಲ್ಲ ಲಗೇಜೆಲ್ಲನೂ ಇಟ್ಬಿಡ್ತಾಯಿದ್ರು. ಬಟ್ ನಮ್ಮ ಮನೆಯವ್ರು ಇಲ್ಲದಲ್ಲೇ ಇರೋದಕ್ಕೆ ತುಂಬಾ ಹಿಂಸೆ ಅನ್ನಿಸ್ತಿದೆ ಹೋಗೋದು. ಬಟ್ ಪರವಾಗಿಲ್ಲ, ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಅಲ್ವಾ. ಅವ್ರು ಬನ್ನಿ ಕರ್ಕೊಂಡು ಹೋಗೋಕ್ಕೆ ಅಂದಿದ್ರೆ ಬರೋರು. ಬಟ್ ನಾನೇ ಸುಮ್ಮನೆ ಏನಕ್ಕೆ ಅವರೊಂದ್ಸಲ ಹಿಂಸೆ ಅವರಿಗೆ ಅಂತ ಅಲ್ಲೇ ಇದ್ದು ನಾವೇ ಬರ್ತೀವಿ ಅಂತ ಹೇಳಿ ಸುಮ್ಮನಾಗಿರೋದು. ಇವಾಗೆಲ್ಲ ನೋಡಿ ಪಾಪ್ಕಾರ್ನ್ ತಿಂತಾಯಿದ್ದಾರೆ. ಮನೆಯಲ್ಲೇ ಮಾಡ್ಕೊಂಬಂದಿರೋ ಪಾಪ್ಕಾರ್ನು. ಈ ಪಾಪ್ಕಾರ್ನ್ ಜೋಳ ನಮ್ಮ ದೊಡ್ಡಮ್ಮನೇ ಬೆಳೆದಿರೋದು ಮನೆಯಲ್ಲಿ. ಅದರಲ್ಲಿ ಪಾಪ್ಕಾರ್ನ್ ಮಾಡ್ಕೊಂಡು ತಿಂತಾಯಿದ್ದೀವಿ. ಇವಾಗ ಅದೇ 11:40ಕ್ಕೆ ಟ್ರೈನ್ ಬರುತ್ತೆ. 11:40ಕ್ಕೆ ಟ್ರೈನ್ ಹತ್ಕೊಂಡು ಸೀದಾ ಹೋಗೋದು ಊರಿಗೆ. ಮತ್ತು ನಾನು ಸ್ವಲ್ಪ ಹೊತ್ತು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಲ್ಲ, ಆವಾಗ ಸಿಗ್ತೀನಿ, ಓಕೆನಾ. ಟ್ರೈನ್ ಟಿಕೆಟ್ ಎಲ್ಲ ತೊಗೊಂಬಂದಾಯಿತು. ಲಗೇಜ್ ಎಲ್ಲ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀವಿ. ಟ್ರೈನು 11:40ಕ್ಕೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಲಗೇಜೆಲ್ಲನೂ ಒಂದು ಕಡೆ ಇಟ್ಟಿದ್ದೀವಿ ನೋಡಿ, ಒಂದು ಕಡೆ ಇಟ್ಟಿದ್ದೀವಿ. ದಿಯಾ ಮಲಗಿದ್ದಾಳೆ, ಅವಳು ನಾನು ಎತ್ಕೋತೀನಿ. ಲಗೇಜ್ನ ಒಂದು ಅಮ್ಮ ಎತ್ಕೊಳ್ಳುತ್ತೆ, ಮತ್ತು 2 ಅಮ್ಮ ಎತ್ಕೊಳ್ಳುತ್ತೆ. 2 ಲಗೇಜ್ 3 ಲಗೇಜ್ ನಮ್ಮ ಪಿಲಾಕ್ ಎತ್ಕೋತಾನೆ. ಒಂದು ಬ್ಯಾಗು ನಮ್ಮ ತೃಪ್ತಿ ಎತ್ಕೋತಾಳೆ. ಮಕ್ಕಳನ್ನ ನಾನು ಎತ್ಕೋತೀನಿ. ಮಕ್ಕಳು ಕರ್ಕೊಂಡು ಹೋಗೋದ್ರಿಂದ ಟ್ರೈನಲ್ಲಿ ಹೋಗೋದ್ರಿಂದ ಸಿಕ್ಕಾಬಿಟ್ಟೆ ಭಯ ಅನಿಸುತ್ತೆ ಫ್ರೆಂಡ್ಸ್. ಎಷ್ಟು ಜನಕ್ಕೆ ಹಿಂಗೆ ಅನಿಸುತ್ತೆ ಹೇಳಿ. ಎಷ್ಟೋ ಜನ ಟ್ರೈನ್ ಹತ್ತಕ್ಕೆ ಈಗಲೂ ಹೆದರುತ್ತಾರೆ, ಮಿಸ್ ಆಗಿಬಿಟ್ರೆ ಅಂತ. ಯಾಕಂತಂದರೆ ಜೀವದ ಜೊತೆ ಆಟಾಡೋಕ್ಕೆ ಯಾರಿಗೂ ಇಷ್ಟ ಇರೋದಲ್ವ. ಹಾಗಾಗಿ ಎಷ್ಟೋ ಜನ ಹೆದರುತ್ತಾರೆ. ನಮಗೂ ಅಷ್ಟೇ ಟ್ರೈನಲ್ಲಿ ಹೋಗೋಕ್ಕೆ ನಾವು ಸುಮಾರು ಸಲ ಟ್ರಾವೆಲ್ ಮಾಡಿದ್ದೀವಿ ಟ್ರೈನಲ್ಲಿ. ಬಟ್ ಆದ್ರೂ ಟ್ರೈನಲ್ಲಿ ಹೋಗೋದು ಅಂದರೆ ಭಯ ಇದ್ದೇ ಇರುತ್ತೆ ನಮಗೆ. ಇವಾಗ ಹೆಂಗೋ ಹೋಗೋದು ಆಯಿತಾ. ಆದ್ಯ ಅಂತೂ ಸಿಕ್ಕಾಬಟ್ಟೆ ತಲೆ ತಿಂತಾಳೆ ಫ್ರೆಂಡ್ಸ್. ನಾನು ಹೇಳ್ತೀನಲ್ಲ, ತುಂಬಾ ಸೈಲೆಂಟಾಗಿರ್ತಾಳೆ, ತುಂಬಾ ಒಳ್ಳೆಯವಳು. ಬಟ್ ಒಂದೊಂದು ಸಲ ಸಿಕ್ಕಾಬಟ್ಟೆ ತಲೆ ಹರಟೆ ಮಾಡ್ತಾಳೆ. ಈಗ ಮಾಡ್ತಿದ್ದಾಳೆ ನನಗೆ ಅಲ್ವಾ. ಓಕೆ ಫ್ರೆಂಡ್ಸ್, ಆಮೇಲೆ ಟ್ರೈನ್ ಬರುತ್ತೆ ಮತ್ತು ಹಿಂಸೆ ಆಗುತ್ತೆ ಹತ್ತಕ್ಕೆ. 2ಕ್ಕೆ ಬರುತ್ತೆ ಅಂದರು. ಪ್ಲ್ಯಾಟ್ಫಾರ್ಮ್ 2ನೇ ಪ್ಲ್ಯಾಟ್ಫಾರ್ಮಿಗೆ ಬರುತ್ತೆ ಅಂದರು. ಇದಲ್ಲ ಇನ್ನೊಂದು ಟ್ರೈನ್, ಇದು ಬೇರೆ ಕಡೆ ಹೋಗುತ್ತಲ್ಲಮ್ಮ, ಅದು ಯಾವುದೋ ಇನ್ನೊಂದು ಟ್ರೈನು. ಇದು ಹೋಗಾದ್ಮೇಲೆ ಬರುತ್ತದು. ಅವರೇ ಹೇಳಿದ್ರು 2ನೇ ಪ್ಲ್ಯಾಟ್ಫಾರ್ಮಿಗೆ ಬರುತ್ತೆ ಹೋಗಿ ಅಂತ.
ಇಲ್ಲೇ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ಟ್ರೈನ್ ಬರುತ್ತೆ ಮತ್ತು ಮೊಬೈಲ್ ವಿಡಿಯೋ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಆಗಲ್ಲ. ಆಮೇಲೆ ಟ್ರೈನ್ ಎಲ್ಲ ಬಂದಮೇಲೆ ನಾನು ನೋಡೋಣ ಯಾವಾಗ ವೀಡಿಯೋ ಮಾಡೋಕ್ಕಾಗುತ್ತೆ ಅವಾಗ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಇವಾಗ ಟ್ರೈನ್ ಬಂತು. ಸೊ ಲಗೇಜ್ ಎಲ್ಲ ಇಟ್ಕೊಂಡು ಮಕ್ಕಳನ್ನೆಲ್ಲ ಹತ್ತಿಸ್ಕೊಂಡು ಹರಿಬರಿಯಲ್ಲಿ ಹತ್ತಿದ್ದಾಯಿತು. ಯಾಕಂತಂದರೆ ತುಂಬ ಹೊತ್ತು ಸ್ಟಾಪ್ ಕೊಡಲ್ಲ, ಹಾಗಾಗಿ ಬೇಗನೆ ಲಗೇಜ್ ಎಲ್ಲ ಇಟ್ಕೊಂಡು ಹತ್ತಿದ್ವಿ. ತೃಪ್ತಿ ಮೇಲೆ ಮಲಗಿದ್ದಾಳೆ, ತಿಲಕ ಕೂತಿದ್ದ, ಅಂದರೆ ಅವನು ಮಲಗಿದ್ದಾನೆ. ಮತ್ತು ಅಮ್ಮ ನಾನು ಎಲ್ಲ ಒಂದು ಸಿಂಗಲ್ ಸೀಟರ್ ಸೊ ಫ್ರೆಂಡ್ಸ್ ಬಂದ್ವಿ ನಾವು ಹೊಸಪೇಟೆಯಿಂದ ಹಿಂದಿನ ಸ್ಟಾಪು. ಬೆಳಗ್ಗೆ 4:15ಗೆ ಟ್ರೈನು ಬಂತು. ನಾವು ಬರೋ ಅಷ್ಟರಲ್ಲಿ ಯಜಮಾನ್ರು ಮತ್ತು ರವಿ ರೈಲ್ವೆ ಸ್ಟೇಷನಿಗೆ ಬಂದು ವೆಯ್ಟ್ ಮಾಡ್ತಾಯಿದ್ರು. ಸೊ ಅವ್ರು ಬಂದು ಕರ್ಕೊಂಬಂದರು. ನಾವು ರೈಲ್ ನೋಡ್ತಿದ್ದಂಗೆ ಅವ್ರು ಬಂದು ಲಗೇಜ್ ಎಲ್ಲನೂ ಇಳಿಸ್ಕೊಂಡು ಮಕ್ಕಳನ್ನೆಲ್ಲ ಇಳಿಸ್ಕೊಂಡು ಕರ್ಕೊಂಬಂದರು. ಸೊ ಇವಾಗ ಯಜಮಾನ್ರು ಫ್ರೆಂಡ್ ಬೇಕ್ರಿಯಲ್ಲಿ ಇದ್ದೀವಿ. ಇಲ್ಲಿಂದ ಹೊರಡಬೇಕು. ನಮ್ಮ ಡೆಸ್ಟಿನಿ ಇದಲ್ಲ, ನಾವು ಬೇರೆ ಕಡೆ ಹೋಗಬೇಕು. ಬಟ್ ಇಲ್ಲಿಂದ ಬಸ್ ಬೆಳಗ್ಗೆ ಅಷ್ಟೊತ್ತಿಗೆ ಇರೋದಲ್ಲ, 4:15ಗೆ. ಎಲ್ಲೂ ಹೋಗಿಲ್ಲ, ಇಲ್ಲೇ ಹೋಗಿದ್ದು ಇರುಚಿನ ಬರುತ್ತೆ. ಅಷ್ಟೊತ್ತಿಗೆ ಬಸ್ ಇರೋಲ್ಲ ಅಂತ ಇಲ್ಲೇ ಉಳ್ಕೊಂಡ್ವಿ. ಇವಾಗ ಬಸ್ ಬಂದಮೇಲೆ ಬಸ್ಸಿಗೆ ಹೋಗ್ತೀವಿ ಫ್ರೆಂಡ್ಸ್. ಸೊ ಇದಾಗಿತ್ತು, ಲಗೇಜ್ ಎಲ್ಲ ಇಟ್ಕೊಂಡು ಮಕ್ಳು ಇಟ್ಕೊಂಡು ನಮ್ಮ ಎಳೆದಾಟದ ಟ್ರಾವೆಲಿಂಗು. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬಟ್ ಅಲ್ಲಿವರೆಗೂ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೇನಾದರೂ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ. ನಾವು ಎಲ್ಲಿಗೆ ಹೋಗ್ತಿದ್ದೀವಿ, ಏನಕ್ಕೆ ಹೋಗ್ತಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.